ನಮಸ್ಕಾರ, ನಾನು ಶಂಕರಾನಂದ್ ಬನಶಂಕರಿ. ಇವತ್ತು ಎಸ್ ಎ ಫೌಂಡೇಶನ್ ಕೋರ್ಸ್ ಪ್ರಚಲಿತ ಘಟನೆಗಳು ಮತ್ತು ಭಾಷಾಂತರದ ಕುರಿತು 11ನೇ ಸೀರೀಸನ್ನು ಡಿಸ್ಕಷನ್ ಮಾಡೋಣ. ಇವತ್ತು 20 ಮಾರ್ಚ್ 2025. ಇವತ್ತು ನಾವು ಹೊಸದಾಗಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ನ್ಯೂಸ್ ಪೇಪರಿಂದ ಆರ್ಟಿಕಲ್ಗಳನ್ನ ತೊಗೊಂಡು ಡಿಸ್ಕಷನ್ ಮಾಡ್ತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಮೊಟ್ಟ ಮೊದಲು ಡೆಕ್ಕನ್ ಹೆರಾಲ್ಡನ್ನು ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಎರಡೂ ಕೂಡ ಸೇಮ್ ಆರ್ಟಿಕಲ್ಸ್ಗಳು ಬರ್ತವೆ. ಎರಡೂ ಕೂಡ ಒಂದೇ ಮಾಲೀಕತ್ವದ ಅಡಿಯಲ್ಲಿ ಬರೋದರಿಂದ ನಾವು ಈ ಆರ್ಟಿಕಲ್ಸ್ಗಳನ್ನು ಓದೋದ್ರಿಂದ ನಮ್ಮ ಭಾಷಾಂತರ ಸ್ಕಿಲ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿಂದ PSI ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ಬರ್ತಕ್ಕಂತಹ ಭಾಷಾಂತರಕ್ಕೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತಿಂದ ನಾವು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ದಲ್ಲಿ ನಾವು ಏನು ಕಲಿತೀವಿ ಅಂದರೆ, MGNREG ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮವಾಗಿದೆ ಅಂಥೇಳಿ ವಿಶ್ವ ಬ್ಯಾಂಕ್ ಅದನ್ನು ಹೊಗಳಿದೆ. ಇದ್ರ ಮೇಲೇ ನಿಮಗೆ IAS ಮತ್ತು KASದಲ್ಲಿ ಪ್ರಬಂಧ ಬರಬಹುದು. PSIದಲ್ಲಿ ಇಂಥ ಎಸ್ಸೆಗಳು ಬರೋದು ಕಷ್ಟ. ಬಟ್ IAS ಮತ್ತು KASದಲ್ಲಿ ನಾಟ್ ಓನ್ಲಿ ಎಸ್ಸೆ ಬಟ್ ಆಲ್ಸೋ ಎಕನಾಮಿಕ್ಸ್ದಲ್ಲಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಅರ್ಥಶಾಸ್ತ್ರ ವಿಷಯದಲ್ಲಿ ಆನ್ಸರ್ ರೈಟಿಂಗ್ ಕೂಡ ಇದು ಬರಬಹುದು. ಯಾಕೆ ಇವತ್ತು ಇದು ಪ್ರಚಲಿತ ಅಂದರೆ, ಇದು ಪರಿಚಯ ಮಾಡಿ ಇವತ್ತಿಗೆ 20 ವರ್ಷ ಆಯಿತು. ಇವತ್ತು ನಾವು ಮಾರ್ಚ್ 20ಕ್ಕಿದ್ದೀವಿ. ಇನ್ನು 2 ದಿನದಲ್ಲಿ ಮಾರ್ಚ್ 22 ಬರುತ್ತೆ. ಈ ಒಂದು MGNREG ಅಂತಕ್ಕಂತಹ ಒಂದು ಆ್ಯಕ್ಟನ್ನು ಪರಿಚಯ ಮಾಡಿ 20 ವರ್ಷಗಳಾಯಿತು. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂತಹ ಯಾವುದೇ ಪರೀಕ್ಷೆಗಳಿಗೂ ಕೂಡ ಇದು ಅನುಕೂಲ ಆಗತ್ತೆ. 20 years since inceptions, it has emerged as a model for social security and public works program. ಇಲ್ಲಿ ನಾವು ಇಂಗ್ಲೀಷನ್ನು ಕಲಿತಾ ಹೋಗಬೇಕು. ಮಾಡೆಲ್ ಅಂದರೆ ಮಾದರಿ, ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಸಾಮಾಜಿಕ ಭದ್ರತೆ, ಪಬ್ಲಿಕ್ ವರ್ಕ್ಸ್ ಪ್ರೋಗ್ರಾಮ್ ಅಂದರೆ ಲೋಕೋಪಯೋಗಿ ಕಾಮಗಾರಿಗಳ ಕಾರ್ಯಕ್ರಮ. 20 years ಸಿನ್ಸ್ ಇನ್ಸೆಪ್ಷನ್ ಅಂದರೆ 20 ವರ್ಷಗಳಾಯಿತು ಜಾರಿಯಾಗಿ ಅಂತ ಅರ್ಥ. ಈ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ನಾವು ಭಾಷಾಂತರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಓದ್ತಾ ಹೋಗಬೇಕು, ಸಿಂಪಲ್ಲಾಗಿ ಇಂಗ್ಲೀಷ್ ಓದ್ತಾ ಹೋಗಿ. ದಿಸ್ ಇಯರ್ ಮಾರ್ಕ್ಸ್ ದ 20th anniversary ಆಫ್ ಲ್ಯಾಂಡ್ಮಾರ್ಕ್ ಸ್ಟ್ಯಾಟ್ಯೂಟರಿ ರೈಟ್ ಎಸ್ಟಾಬ್ಲಿಷ್ಡ್ ಬೈ ಪಾರ್ಲಿಮೆಂಟ್. ನೋಡಿ, ಈ ವರ್ಷ ನಾವು 20ನೇ ವರ್ಷಾಚರಣೆಯನ್ನು ಮಾಡ್ತಾ ಇದ್ದೇವೆ. ಎದಕ್ಕಂದರೆ, ಸಂಸತ್ತು ಮಾಡಿರ್ತಕ್ಕಂತಹ ಒಂದು ಶಾಸನಾತ್ಮಕ ಕೆಲಸಕ್ಕೆ. ಆ ಒಂದು ಶಾಸನಾತ್ಮಕ ಕೆಲಸವೇ ರೈಟ್ ಟು ವರ್ಕ್, ಕೆಲಸದ ಹಕ್ಕು. ದ ರೈಟ್ ಟು ಎಂಪ್ಲಾಯ್ಮೆಂಟ್ ಸಚ್ ಎ ರೈಟ್ ಈಸ್ ಎನ್ವಿಸ್ಡ್ ಇನ್ ಆರ್ಟಿಕಲ್ 41. ಹೆಂಗಂತೇಳಿ ಎಲ್ಲಿ ಹೇಳಿದ್ದಾರೆ ಅಂದರೆ, ಸಂವಿಧಾನದ ಆರ್ಟಿಕಲ್ 41ರಲ್ಲಿ ಇದನ್ನು ಹೇಳಿದ್ದಾರೆ. ದಟ್ ಈಸ್ ರೈಟ್ ಟು ವರ್ಕ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ದಲ್ಲಿ ಬರ್ತದೆ. ಅದನ್ನು ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ನೋಡಿ, ಇಲ್ಲಿವರೆಗೆ ಏನು ಬಂದರೂ ಕೂಡ ನಾವು ಸ್ಕೀಮ್ ಅಂತ ಓದ್ತಿದ್ದೀವಿ. ಇವತ್ತಿಗೆ 20 ವರ್ಷಗಳ ಹಿಂದೆ ಇದನ್ನು ನಾವು ಆ್ಯಕ್ಟ್ ಅಂತ ಮಾಡಿದ್ದೀವಿ. ವಿಚ್ ವಾಸ್ ಪಾಸ್ಡ್ ಇನ್ ಪಾರ್ಲಿಮೆಂಟ್ ಆನ್ ಆಗಸ್ಟ್ 23, 2005. ನೋಡಿ, ಇಲ್ಲಿ ನಾನು ಕೆಲವೊಂದು ಇಸ್ವಿಗಳನ್ನ ಕೊಟ್ಟಿದ್ದೀನಿ, ದಯವಿಟ್ಟು ಗಮನಿಸಿ. ಇದು ಲೋಕಸಭೆಯಲ್ಲಿ ಪಾಸಾಗಿದ್ದು 23 ಆಗಸ್ಟ್ 2005. ರಾಜ್ಯಸಭೆಯಲ್ಲಿ ಪಾಸಾದದ್ದು 25 ಆಗಸ್ಟ್ 2005. ಪ್ರೆಸಿಡೆಂಟ್ ಇದಕ್ಕೆ ಸೈನ್ ಹಾಕಿದ್ದು 5 ಸೆಪ್ಟೆಂಬರ್ 2005. ಆದರೆ ಇದು ಅಧಿಕೃತವಾಗಿ ಜಾರಿಗೆ ಬಂದದ್ದು 2006 ಫೆಬ್ರವರಿ 2ಕ್ಕೆ. ಇಡೀ ದೇಶಾದ್ಯಂತ ಇದು ಜಾರಿಗೆ ಬಂದಿದ್ದು 1 ಏಪ್ರಿಲ್ 2008ಕ್ಕೆ. ಎಸ್ಸೆ ಬರೆಯವರಿಗೆ ಈ ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗಳು ಗೊತ್ತಿರಬೇಕು. ಇದೇನು ಕೆಲಸ ಮಾಡುತ್ತೆ ಅಂದರೆ, MGNREG ಇಟ್ ಗೇವ್ ದ ರೈಟ್ ಟು 100 days ಆಫ್ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕ್ ಅಟ್ ದ ಸ್ಪೆಸಿಫೈಡ್ ಡೈಲಿ ವೇಜ್ ಫಾರ್ ಒನ್ ಫ್ಯಾಮಿಲಿ. ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 100 ದಿನಗಳ ಕುಶಲವಲ್ಲದ ಕೆಲಸವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಜೊತೆಗೆ 1/3 ಆಫ್ ದಿ ಜಾಬ್ಸ್ ಕ್ರಿಯೇಟೆಡ್ ವೇರ್ ಬಿ ರಿಸರ್ವ್ಡ್ ಫಾರ್ ವುಮೆನ್. ಮಹಿಳೆಯರಿಗೆ ಇದು 1/3 ಕೆಲಸವನ್ನು ರಿಸರ್ವ್ ಮಾಡಿದೆ ಅಂತಕ್ಕಂಥ ಮಾತನ್ನು ನಾವು ಕಲಿಯೋದರಿಂದ ಇಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ, ಮಹಿಳಾ ಸಬಲೀಕರಣದ ಬಗ್ಗೆಯೂ ಕೂಡ ಇದಕ್ಕೆ ನಾವು ಉಪಯೋಗಕ್ಕೆ ತಗೋಬಹುದು. ಜೊತೆಗೆ ಎಂಪ್ಲಾಯ್ಮೆಂಟ್ ಈಸ್ ಬೀಯಿಂಗ್ ಗಿವನ್ ವಿತಿನ್ 5 kilometers ಆಫ್ ದ ಅಪ್ಲಿಕಂಟ್ಸ್ ರೆಸಿಡೆನ್ಸ್. ನೋಡಿ, ಯಾರು ಅರ್ಜಿದಾರರಿದ್ದಾರೋ ಅವರಿಗೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನೇ ಈ ಒಂದು ಕೆಲಸವನ್ನು ಕೊಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಸೇರಿಸಲಾಗಿದೆ. ಆ್ಯಂಡ್ ಇಫ್ ದ ಗೌರ್ಮೆಂಟ್ ಈಸ್ ಅನೇಬಲ್ ಟು ಕ್ರಿಯೇಟ್ ಸಚ್ ಎಂಪ್ಲಾಯ್ಮೆಂಟ್, ಒಂದು ವೇಳೆ ಸರ್ಕಾರ ಅವರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ, ಇಟ್ ಹ್ಯಾಸ್ ಟು ಗಿವ್ ಸಮ್ ಅಲೌನ್ಸಸ್ ಇನ್ಸ್ಟೆಡ್ ಆಫ್ ವೇಜಸ್.
ಅವರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ಮನ್ಯಾಗ ಕುಣಿಸಿನೇ ಕೆಲವೊಂದು ಭತ್ಯೆ ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ, ದಟ್ ಈಸ್ ಕಾಲ್ಡ್ ನಿರುದ್ಯೋಗ ಭತ್ಯೆ. ಎಷ್ಟು ಕೊಡಬೇಕಂದ್ರೆ 1/4 ಎಷ್ಟು ಸಂಬಳ ಇದೆಯೋ ಅದರದ್ದು 1/4 ಭಾಗದಷ್ಟು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತದೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪಬ್ಲಿಕ್ ವರ್ಕ್ಸ್ ಪ್ರೋಗ್ರಾಮ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಸಾಮಾಜಿಕ ಭದ್ರತೆ ಮತ್ತು ಲೋಕೋಪಯೋಗಿ ಕಾಮಗಾರಿಗಳ ಕಾರ್ಯಕ್ರಮವಾಗಿದೆ ಅಂತ ನೋಡಿ, ಇಲ್ಲಿ ವರ್ಡ್ ಬಂತು ನೋಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಎಸ್ಸೆ ಬರ್ಬೋದು, ಇದೇ ಪ್ರಬಂಧ ಬರಬಹುದು. ಜೊತೆಗೆ ಇಲ್ಲಿ ಓದ್ತಾ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇವೆ, ಸೊ ದ್ಯಾಟ್ ನಮ್ಮ ಟ್ರಾನ್ಸ್ಲೇಷನ್ ಸ್ಕಿಲ್ ಬರ್ತಾ ಇದೆ. ಎಸ್ಸೆಗೆ 20 ಅಂಕಗಳಿದೆ, ನಿಮಗೆಲ್ಲ ಗೊತ್ತು. ಎಸ್ಸೆಗೆ 20 ಅಂಕಗಳಿದೆ. ಅದೇ ರೀತಿ ಟ್ರಾನ್ಸ್ಲೇಷನ್ಗೆ ಎಷ್ಟು ಅಂಕ ಇದೆ? ಟ್ರಾನ್ಸ್ಲೇಷನ್ಗೆ 20 ಅಂಕಗಳಿದೆ. ಸೊ ದ್ಯಾಟ್ ಪೇಪರ್ 1ರಲ್ಲಿ ನಿಮಗೆ 40 ಅಂಕಗಳು ಎಟ್ ಎ ಟೈಮ್ ಬರಬೇಕಂದ್ರೆ ಈ ಥರ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಈ ಒಂದು NREGಯಲ್ಲಿರ್ತಕ್ಕಂತಹ ಧನಾತ್ಮಕ ಅಂಶಗಳನ್ನು ಪಟ್ಟಿ ಮಾಡಲಾಗಿದೆ. ಧನಾತ್ಮಕ ಅಂಶಗಳು ಏನೇನಿದೆ? ಇನ್ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಗೋಸ್ ಆ್ಯಂಡ್ ರಿಜಿಸ್ಟರ್ಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಆಟ್ ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಅಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ದಲ್ಲಿ ನಿರುದ್ಯೋಗಿಗಳು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತವೆ, ಅವರಿಗೆ ಉದ್ಯೋಗ ಕೊಡ್ತಾರೆ. ಆದರೆ ನಮ್ಮಂಥ ದೇಶದಲ್ಲಿ ಈ ಥರ ವ್ಯವಸ್ಥೆ ಇಲ್ಲ. ಇಂಡಿಯಾ ಡಸಂಟ್ ಹ್ಯಾವ್ ಸಚ್ ಎ ಸಿಸ್ಟಮ್ ಸಿನ್ಸ್ ದ ಲೇಬರ್ ಮಾರ್ಕೆಟ್ ಈಸ್ ನಾಟ್ ಆ್ಯಸ್ ವೆಲ್ ಆ್ಯಸ್ ಆರ್ಗನೈಸ್ಡ್. ನಮ್ಮಲ್ಲಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದಲ್ಲಿ ಇಂಥ ಯಾವುದೇ ಕೂಡ ಅವಕಾಶಗಳು ಇಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ವರವಾಗಿ ಬಂದದ್ದೇ MGNREGA, ಆಲ್ಸೋ ಸಮ್ಟೈಮ್ಸ್ ಕಾಲ್ಡ್ MG ನರೇಗಾ ಅಂತ ಕರಿತೀವಿ. ಇದನ್ನು ನಾವು MG ನರೇಗಾನು ಅಂತ ಕರಿತೀವಿ. ವಿಚ್ ಕವರ್ಸ್ ದ ರೂರಲ್ ಪಾಪ್ಯುಲೇಷನ್. ಇದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಇದೆ, ಇದು ಸಿಟಿಗಳಲ್ಲಿ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. MGNREGS ಎಂಪ್ಲಾಯ್ಮೆಂಟ್ ಡಿಮ್ಯಾಂಡ್ ಸ್ಪೈಕ್ಸ್ ಅಪ್ ಡ್ಯೂರಿಂಗ್ ಡ್ರಾಟ್ಸ್ ಆ್ಯಂಡ್ ಫೆಮೆನ್ಸ್. ಯಾವಾಗ ನೆರೆ, ತೊರೆ ಮತ್ತು ಕ್ಷಾಮಗಳು ಬಂದಾಗ ಇದರದ್ದು ಹವಾ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಓಕೆ, ರೂರಲ್ ಇಂಡಿಯಾ ಹ್ಯಾಸ್ ರೀಚ್ಡ್ ಫುಲ್ ಎಂಪ್ಲಾಯ್ಮೆಂಟ್ ಕಂಡೀಷನ್. ಇದರಿಂದ ಏನಾಗ್ತೈತೆ ಅಂದರೆ ಹಳ್ಳಿಯ ಜನರಿಗೆ ಉದ್ಯೋಗ ಸಿಕ್ಕಂಗಾಗಿದೆ. ಇವೆಲ್ಲ ಧನಾತ್ಮಕ ಅಂಶಗಳು. ದ ಅವೈಲಬಿಲಿಟಿ ಆಫ್ ದ ವರ್ಕ್ ಇನ್ ರೂರಲ್ ಏರಿಯಾಸ್ ರೆಡ್ಯೂಸಸ್ ಆ್ಯಂಡ್ ಸ್ಟ್ರೆಸ್ ಆಫ್ ಅರ್ಬನ್ ಮೈಗ್ರೇಷನ್ ಆನ್ ಸಿಟೀಸ್. ನೋಡಿ, ಇದು NREG ಸ್ಟಾರ್ಟ್ ಆದ ತಕ್ಷಣ ಹಳ್ಳಿಯಿಂದ ನಗರದೆಡೆಗೆ ಜನರು ವಲಸೆ ಹೋಗ್ತಾ ಇದ್ರು. ಆ ವಲಸೆಯ ಸ್ಥಿತಿಗತಿಗಳನ್ನು ಇದು ಬದಲಾಯಿಸ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಯಾವ ಥರ ಪಾಸಿಟಿವ್ ಇದೆಯೋ ಅದೇ ರೀತಿ ನೆಗೆಟಿವ್ ಪಾಯಿಂಟ್ಸ್ಗಳು ಇದೆ. ಓಕೆ, ಎಲ್ಲಿ ಕತ್ತಲ ಹಿಂದೆ ಬೆಳಕು ಇರುವ ಹಾಗೆ ಧನಾತ್ಮಕ ಅಂಶಗಳ ಹಿಂದೆ ಋಣಾತ್ಮಕ ಅಂಶಗಳು ಇರ್ತವೆ ಅಂತ ಬರೀಬೇಕು. ಸ್ಟೈಲ್ ಆಫ್ ರೈಟಿಂಗ್ ಅದು. ಏನಿದೆ ಋಣಾತ್ಮಕ ಅಂಶಗಳು? ಇಲ್ಲಿ ವೇಜಸ್ ಕೊಡ್ತಕ್ಕಂಥ ವೇಜಸ್ಸು ಬಹಳ ಕಡಿಮೆ ಇದೆ. ಎಷ್ಟು ಕೊಡ್ತಾರೆ ವೇಜಸ್ಸು? 309 ರೂಪಾಯಿ ಕೊಡ್ತಾರೆ ಕರ್ನಾಟಕದಲ್ಲಿ. ಓಕೆ, ಎರಡನೇದು ಡಿಸ್ಪೈಟ್ ಕಂಟ್ರೋಲ್ಸ್, ಬಯೋಮೆಟ್ರಿಕ್ಗಳ ಮೂಲಕ ಇದನ್ನು ಕೆಲಸ ಮಾಡ್ತಿರ್ತಾರೆ, ಆದರೂ ಕೂಡ ಕೆಲವೊಂದು ಲೀಕೇಜಸ್ಗಳಾಗತ್ತೆ ಅಂತ ಬರೆದಿದ್ದಾರೆ. ಮೂರನೇದೇನೆಂದರೆ ಡ್ಯೂ ಟು ಬಯೋಮೆಟ್ರಿಕ್ ಮೂಲಕ ನಾವು ಹಾಜರಾತಿ ತಗೊಳ್ಳೋದ್ರಿಂದ ಕೆಲವೊಂದು ಸರಿ ಬಯೋಮೆಟ್ರಿಕ್ಗಳು ವರ್ಕ್ ಆಗಲ್ಲ, ರೀಡ್ ಆಗಲ್ಲ. ಆವಾಗ ಅಟ್ಲೀಸ್ಟ್ 2% ಎರರ್ ಆದರೂ ಕೂಡ ಇದರಿಂದ 10ರಿಂದ 20 ಮಿಲಿಯನ್ ವರ್ಕ್ಗಳು ಏನಾಗುತ್ತೆ, ಎರರ್ ಆಗಂತೆ ಬರೆದಿದ್ದಾರೆ. ನಾಲ್ಕನೇದು ಡ್ರಾಬ್ಯಾಕ್ ಏನಂದರೆ ಇದು ಸಿನ್ಸ್ ದೀಸ್ ಆರ್ ಡೈಲಿ ವೇಜಸ್ ವರ್ಕರ್ಸ್, ಅವರಿಗೆ ಸ್ಯಾಲ್ರಿಯನ್ನು ನಿಗದಿತ ಅವಧಿಯಲ್ಲಿ ಕೊಡದೆ ಡಿಲೇ ಆಗಿ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 975 ಕೋಟಿ ರೂಪಾಯಿ ಪೇಮೆಂಟು ಡಿಲೇ ಆಗಿತ್ತು ಅಂತಕ್ಕಂಥ ಅಂಕಿಅಂಶಗಳನ್ನು ಬರೆದಿದ್ದಾರೆ. ಸೊ ದ್ಯಾಟ್ ಋಣಾತ್ಮಕ ಅಂಕಿಅಂಶಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದೀನಿ ನಾನು. ಕೂಲಿ ಕಡಿಮೆ ಇದೆ, ಕೇವಲ 309 ರೂಪಾಯಿ. ಅಲ್ಲಿ ಕಬ್ಬು ಕಡಿಯೋಕೆ ಹೋದ್ರೆ 800 ರೂಪಾಯಿ ಸಿಗುತ್ತೆ, ಹೌದಿಲ್ಲ ರಾಘು? ಒಂದು ದಿನಕ್ಕೆ 700ರಿಂದ 800 ರೂಪಾಯಿ ಆಯ್ತು ನಮ್ಮ ರಾಘು ಹೇಳತ್ತಾನೆ. ಇಲ್ಲಿ ಒಂದು ದಿನಕ್ಕೆ ಕಬ್ಬು ಕಡಿಯೋಕೆ ಹೋದ್ರೆ ಗ್ಯಾಂಗ್. ಇಲ್ಲಿ ನೋಡ್ರಿ ಹೆಂಗ ಮೊನ್ನೆ ಹಾಡ ಆಡಿದ್ಲವ, ನಾ ಡ್ರೈವರ ಓ ಅಂತೇಳಿ. ಟ್ರ್ಯಾಕ್ಟರ್ ಡ್ರೈವರ್ ಇರ್ತಾರೆ ಗೊತ್ತೇನೆ, ಅವ್ರಿಗೆ 3000 ಒಂದು ದಿನಕ್ಕೆ ಪಗಾರ. ಒಂದು ಟ್ರಿಪ್ ಕಡ್ದು ಬಂದ್ರಂದ್ರೆ ಇಲ್ಲಿ 309 ರೂಪಾಯಿ ಕೊಡತ್ತಾರೆ. 309 ರೂಪಾಯಿ ಕೊಟ್ರೆ ಮತ್ತದು ಅಲ್ಲಿ ಹೋಗಂಗಿಲ್ಲ ಯಾರು. ಎರಡನೇದು ತಪ್ಪು ಹಾಜರಾತಿ, ಒಬ್ಬನ ಹೆಸರು ಇರ್ತೈತಿ, ಒಬ್ಬ ಕೆಲಸ ಮಾಡ್ತಿರ್ತಾನೆ. ಮೂರನೇದು ಬಯೋಮೆಟ್ರಿಕ್ ಸಮಸ್ಯೆ, ಅಲ್ಲಿ ಹೋಗಿರ್ತಾವ ಕರೆ ಆದ್ರೆ ಬಯೋಮೆಟ್ರಿಕ್ ಸಮಸ್ಯೆಯಾಗಿ ತಂಬು ಒತ್ತಲಿಲ್ಲ ಅಂದ್ರೆ ಅಲ್ಲಿಯೂ ಎರರ್ ಆಕೈತಿ. ನಾಲ್ಕನೇದು ಕೂಲಿ ತಡವಾಗಿ ಪಾವತಿ, ಲಗುಟ್ಟು ಕೂಲಿ ಕೊಡಂಗಿಲ್ರಿ. ಕಬ್ಬು ಕಡಿಯಾಕೆ ಬಂದ್ರಂದ್ರೆ ಅವ್ರಿಗೆ ಸಾಯಂಕಾಲ ಕೂಲಿ ಒಂದು ಕೋಳಿ ಕೊಡ್ತಾರೆ, ಮತ್ತು ಕೂಲಿ ಜೊತೆ ಒಂದು ಕೋಳಿ. ಇಲ್ಲಿ ಬರೀ ಏನಪ್ಪ, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರು ಒಂದು ತಿಂಗಳ ಪಗಾರ ಲೇಟಾಗಿ ಕೊಟ್ಟಂದ್ರೆ ಇದು ಸಮಸ್ಯೆ ಆಗ್ತದೆ. ದಿಸ್ ಈಸ್ ದ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಎರಡೂ ಕವರ್ ಆಗಿದೆ ನೋಡಿ. ಆದರೂ ಕೂಡ ಇದು ಪತನವಾಗ್ತಾ ಇದೆ ಅಂತ ಬರ್ದ ನಾನು ವರ್ಡು, ಡಿಕ್ಲೈನ್ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿದ್ದಾನೆ. ದ ಎಡಿಷನಲ್ ಇಂಪ್ಯಾಕ್ಟ್ ಆಫ್ ಪ್ರೀ ಫುಡ್ ಗ್ರೇನ್ಸ್. ಓಕೆ, ನಾವು ಉಚಿತವಾಗಿ ಏನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ?
ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಫುಡ್ ಗ್ರೇನ್ಸ್ ಕೊಡ್ತಾ ಇದ್ದೀವಿ. ವೇರಿಯಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ಸ್ಗಳನ್ನ ಮಾಡ್ತಾ ಇದ್ದೀವಿ, ಲೈಕ್ PM ಕಿಸಾನ್ ಆರ್ ಲಡ್ಕಿ ಬಹಿನ್ ಯೋಜನೆ, ಇವೆಲ್ಲನೂ ಕೂಡ ಇತ್ತೀಚೆಗೆ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ. ಇವುಗಳೆಲ್ಲ ಬರೋದರಿಂದ ಕೆಲಸ ಮಾಡೋಕ್ಕೆ ಯಾರು ಹೋಗ್ತಾರೆ? ಹಾಂ, ಕೆಲಸ ಇಲ್ಲದೆ ಸಿಗಾತೈತ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಿದೆ, ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥ ಕಮೆಂಟನ್ನು ಹಾಕಿದೆ. ಸೊ ದಟ್ ಅದರಿಂದ ಈ ಒಂದು ಯೋಜನೆ ಪತನ ಆಗ್ತಾ ಇದೆ. ಉಪಸಂಹಾರವನ್ನು ಚೆನ್ನಾಗಿ ಕೊಟ್ಟಿದೆ ನಾವು. ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಎ ಇಂಡೈರೆಕ್ಟ್ ವೆಹಿಕಲ್ ಫಾರ್ ವುಮೆನ್ ಎಂಪವರ್ಮೆಂಟ್. ಮಹಿಳೆಯರಿಗೆ ಇದು ಮಹಿಳೆಯರ ಸಬಲೀಕರಣಕ್ಕಾಗಿಯೂ ಕೂಡ ಇದೊಂದು ಅತ್ಯದ್ಭುತವಾದ ಸಾಧನ ಆಗಿದೆ. ಇಟ್ ಹ್ಯಾಸ್ ಬಿನ್ ಎ ರೋಲ್ ಮಾಡೆಲ್ ಫಾರ್ ಅ ವರ್ಲ್ಡ್ ಆ್ಯಂಡ್ ಆನ್ ಇಟ್ಸ್ 20th anniversary ಕಾನ್ಸಂಟ್ರೇಟೆಡ್ ಎಫರ್ಟ್ಸ್ ನೀಡ್ ಟು ಬಿ ಇನ್ ಪ್ಲೇಸ್ ಟು ಮೇಕ್ ಮೋರ್ ಇಫೆಕ್ಟಿವ್. ಆದರೂ ಕೂಡ ಒಳಿತು ಕೆಡುಕಿನ ಮಧ್ಯೆ ಮಹಿಳಾ ಒಂದು ಸಬಲೀಕರಣಕ್ಕೆ, ಗ್ರಾಮಗಳ ಒಂದು ಸಬಲೀಕರಣಕ್ಕೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಅದರ 20ನೇ ವರ್ಷಾಚರಣೆ ಈ ಸಂದರ್ಭದಲ್ಲಿ ಇನ್ನೂ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲೆಂದು ನಾವು ಹಾರೈಸುತ್ತೇವೆ ಅಂತ ಬರೆದಿದ್ದಾರೆ. ನಾವು ಎಸ್ಸೇನು ಇದೇ ಥರ ಬರೀಬೇಕು. ಓಕೆ, ಹೌ ಟು ರೈಟ್ ಎಸ್ಸೇ ಅನ್ನೋದು ಗೊತ್ತಾಯಿತು ನ್ಯೂಸ್ ಪೇಪರ್ ಆರ್ಟಿಕಲ್ ಮೇಲೆ. ಇನ್ಮೇಲೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಯಾವ್ದು ಮಾಡೋದು, ಹೆಂಗೆ ಮಾಡೋದು ಅಂತ ಕಳಿಸ್ತೀನಿ. ದಿಸ್ ಈಸ್ ಕನ್ನಡ ಆರ್ಟಿಕಲ್. ಓಕೆ, ಕನ್ನಡ ಟು ಇಂಗ್ಲೀಷ್. ಮೊದಲು ಕನ್ನಡ ಆರ್ಟಿಕಲನ್ನು ಓದೋದು. ಯಾವುದು ಓದೋದು ನೋಡಿ, 1500 ಕೋಟಿ ನಿಗದಿ ಸಣ್ಣ ವರ್ತಕರಿಗೆ ವರದಾನ, UPI ಬಳಕೆಗೆ ಉತ್ತೇಜನ. ಇದನ್ನೇ ಇಂಗ್ಲೀಷ್ನಾಗ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕ್ಯಾಬಿನೆಟ್ ಅಪ್ರೂವ್ಸ್ ₹1,500 crores ಇನ್ಸೆಂಟಿವ್ ಫಾರ್ ಪ್ರಮೋಟ್ ಲೋ ವ್ಯಾಲ್ಯೂ UPIs. ಆರ್ಟಿಕಲ್ಸ್ಗಳಲ್ಲಿ ಹೆಡ್ಡಿಂಗ್ ಕೂಡ ಸೇಮ್ ಇರ್ತದೆ. ನಿಮಗೆ ತಿಳಿಲಿಲ್ಲ ಅಂದರೆ ಈ ಶಬ್ದಗಳನ್ನು ಅದರ ಜೊತೆಗೆ ನೀವು ಬಳಸ್ಕೊಂಡು ಏನು ಮಾಡ್ಬೋದು, ಟ್ರಾನ್ಸ್ಲೇಷನ್ನ ಮಾಡ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ದೇಶದ ಸಣ್ಣ ಮತ್ತು ಏಕೀಕೃತ ಪಾವತಿ ವ್ಯವಸ್ಥೆಯ ಉತ್ತೇಜನಕ್ಕೆ 1500 ಕೋಟಿ ರೂಪಾಯಿ ನೀಡಲು ಒಪ್ಪಿಗೆ ನೀಡಿದೆ. ಏನಿದೆ UPI ಮೂಲಕ 2,000ಕ್ಕಿಂತ ಕಡಿಮೆ ಮೊತ್ತ ಪಾವತಿಸುವವರಿಗೆ ಉತ್ತೇಜನ ನೀಡುವುದು ಇದರ ಮೂಲ ಗುರಿಯಾಗಿದೆ. ಗ್ರಾಹಕರು ವರ್ತಕರಿಗೆ ಪಾವತಿಸುವ ಮೊತ್ತದಲ್ಲಿ ನೀಡಬೇಕಿರುವ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR. ಈಗ ನೀವು ಎಲ್ಲೋ ಹೋಗಿ ಒಂದು ಹೋಟೆಲ್ದಲ್ಲಿ ಏನು ಮಾಡ್ತೀರಿ, ಚಹಾ ಕಾಫಿ ಕುಡಿತೀರಿ, 50 ರೂಪಾಯಿ ಬಿಲ್ ಆಗ್ತದೆ. ಓಕೆ, ಇದನ್ನು UPI ಮೂಲಕ ನೀವೇನು ಮಾಡ್ತೀರಿ, ಪಾವತಿ ಮಾಡ್ತೀರಿ. ಯಾರಿಗೆ? ಹೋಟೆಲ್ ಓನರ್ಗೆ ಪಾವತಿ ಮಾಡ್ತೀರಿ. ಆ ಹೋಟೆಲ್ ಓನರ್ಗೆ ನೀವು ಪಾವತಿ ಮಾಡುವಾಗ 50 ರೂಪಾಯಿ ಪ್ಲಸ್ MDR 1 ರೂಪಾಯಿ, 51 ರೂಪಾಯಿ ಕೇಳ್ತೈತೆ. ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ 2,000ಕ್ಕಿಂತ ಕಡಿಮೆ ಇರತಕ್ಕಂತಹ ಟ್ರಾನ್ಸಾಕ್ಷನ್ಸ್ಗಳಿಗೆ ಕೇವಲ 50 ರೂಪಾಯಿ ಮಾತ್ರ ಅವನು ಕಟ್ ಮಾಡ್ತಾರೆ. ಇನ್ನು 1 ರೂಪಾಯಿಯನ್ನು ಹೋಟೆಲ್ದವರಿಗೆ ಕೇಂದ್ರ ಸರ್ಕಾರದವರೇ ಭರಿಸ್ತಾರೆ. ಸೊ ದಟ್ ದಿಸ್ ಈಸ್ ಅಬೌಟ್ ಇನ್ಸೆಂಟಿವ್ ಸ್ಕೀಮ್ ಇದೆ. ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಇದ್ರ ಮೇಲೂ ಕೂಡ ನೀವು ಎಸ್ಸೆ ಬರಿಬೋದು. ಕ್ಯಾಶ್ಲೆಸ್ ಎಕಾನಮಿ, ನಗದು ರಹಿತ ಅರ್ಥವ್ಯವಸ್ಥೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತಕ್ಕಂಥವು ಬಂದಾಗ ಈ ನಗದು ರಹಿತ ಅರ್ಥವ್ಯವಸ್ಥೆಯನ್ನು ಹೆಚ್ಚು ಮಂದಿ ಇದು ಮಾಡಿದ್ದಾರೆ. ಆದರೆ ಈ ನಗದು ರಹಿತ ಅರ್ಥವ್ಯವಸ್ಥೆ ಬರೋದರಿಂದ ನಮಗೇನು ಅನುಕೂಲ ಇದೆ ಅಂದರೆ ಕಪ್ಪು ಹಣ ನಿರ್ಮೂಲನೆ ಆಗ್ಬೋದು, ಚಿಲ್ಲರೆ ಸಮಸ್ಯೆ ನಿರ್ಮೂಲನೆ ಆಗ್ತದೆ, ನೋಟಿನ ಮುದ್ರಣ ವೆಚ್ಚ ಎಷ್ಟಿದೆ ಗೊತ್ತಾ RBIದಲ್ಲಿ, ಅದು ಕಡಿಮೆ ಆಗ್ತದೆ. ಕೋಟಾ ನೋಟು ಚಲಾವಣೆ ಹೊಡೆತ ಬೀಳ್ತದೆ ಡೆಫಿನೆಟಾಗಿ. ಮತ್ತು 24/7 ಇದ್ರೆ ರಾತ್ರಿ 12 ಗಂಟೆಗೂ ಕೂಡ ಚಾಲ್ತಿ ಇರ್ತದೆ. ಒಬ್ಬ ವ್ಯಕ್ತಿ ಮುಂದಿರಬೇಕಂತಿಲ್ಲ, ಎಲ್ಲೋ ಒಂದು ಕಡೆ ದೂರ ಇದ್ದವನಿಗೂ ಕೂಡ ಹೋಗಿದ್ನ ಪೇಮೆಂಟ್ ಮಾಡ್ಬೋದು. ಇದರಿಂದ ನಮ್ಮ ಪೋಸ್ಟ್ ಆಫೀಸ್ದಲ್ಲಿ ನಾವೇನು ಮಾಡ್ತಿದ್ವಿ, ಮನಿ ಆರ್ಡರ್ ಅಂತ ಮಾಡ್ತಿದ್ವಿ. ಅಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜ್ ಇರ್ತಿತ್ತು. ಹೋಗಿ ಮುಟ್ಟಾಕ ಒಂದು 10 ದಿವಸ 15 ದಿವಸ ಆಕಿತ್ತು. ಇಟ್ ಈಸ್ 24/7 ಆನ್ ದಿ ಸ್ಪಾಟ್ ಹೋಗ್ತದೆ. ಆದರೂ ಅನಾನುಕೂಲ UPI ಅನಕ್ಷರಸ್ಥರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಡಿಜಿಟಲ್ ಡಿವೈಡ್ ಮಾಡಿದೆ. ಸೈಬರ್ ಅಪರಾಧಗಳಾಗತ್ತವೆ. ಈಗ ಯಾರ ಹೆಸರಲ್ಲೂ ಯಾರ್ಯಾರೋ ರೊಕ್ಕ ಕೇಳಕ್ಕೆ ಸ್ಟಾರ್ಟ್ ಮಾಡ್ರೆ DP ಚೇಂಜ್ ಮಾಡ್ಕೊಂಡು ವಾಟ್ಸಪ್ದಲ್ಲಿ ಹಾಕಿ. ಮೊಬೈಲ್ ಫೋನ್ ಆ್ಯಂಡ್ರಾಯ್ಡೇ ಇರಬೇಕು, ಕೀಪ್ಯಾಡ್ ಮೊಬೈಲ್ ನಡೆಯಂಗಿಲ್ಲ ಇದಕ್ಕೆ. ಮತ್ತು ಹಲವಾರು ಸರಿ ತಾಂತ್ರಿಕ ಸಮಸ್ಯೆಗಳಿರ್ತಾವೆ ಒಂದೊಂದು ಸರಿ ಪೇಮೆಂಟ್ ಮಾಡುವಾಗ. ದೀಸ್ ಆರ್ ದ ಅನಾನುಕೂಲಗಳು. ಸೊ ದಟ್ ಕ್ಯಾಬಿನೆಟ್ ಅಪ್ರೂವ್ಸ್ ₹1,500 crores ಇನ್ಸೆಂಟಿವ್ಸ್ ಟು ಪ್ರಮೋಟ್ ಲೋ ವ್ಯಾಲ್ಯೂ UPIs. 2,000ಕ್ಕಿಂತ ಕಡಿಮೆ ಇರತಕ್ಕಂತಹ UPI ಟ್ರಾನ್ಸಾಕ್ಷನ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ, ಹೆಚ್ಚು ಮಾಡೋದಕ್ಕೆ ಕ್ಯಾಬಿನೆಟು 1,500 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ UPI ಇದೇನಿದು ಯಾವಾಗ ಸ್ಟಾರ್ಟ್ ಆಯಿತು? ಏಪ್ರಿಲ್ 11, 2016 ಸ್ಟಾರ್ಟ್ ಆಯಿತು. 1 ಸೆಕೆಂಡ್ಗೆ ಎಷ್ಟು UPI ಆಗೋದೈತೆ ರಘು? 1 ಸೆಕೆಂಡ್ಗೆ ಎಷ್ಟು ಆಗ್ಬೋದು ಹೇಳಿ ನೋಡೋಣ. ಹಾಂ, ಅಂದಾಜು ಹೇಳ. 1 ಸೆಕೆಂಡಿಗೆ 1 ಮಿಲಿಯನ್ 1 ಕೋಟಿ ತನಕ ಆಗ್ಬೋದು. 5,390 ಪೇಮೆಂಟ್ ಆಕಾವ ಒಂದು ಸೆಕೆಂಡಿಗೆ 5,390 ಪೇಮೆಂಟ್ಸ್ ಆಕಾವ ಅಂದ್ರೆ ವಿಚಾರ ಮಾಡ್ಲ ನೀ. 1 ಸೆಕೆಂಡ್ ಟಕ್ ಆತ್ ನೋಡಿ.
ಈಗ ಆತ್ ನೋಡಿ 5390 5390 NPCIದಿಂದ ಆರಂಭ ಆಗಿದೆ. NPCI ಹಾಗಾದ್ರೆ ನಮ್ಮ ಹುಡುಗರು ಕಮೆಂಟ್ ಮಾಡಲಿ, NPCI ವಿಸ್ತರಿಸಿ, NPCI ವಿಸ್ತರಿಸಿ ಕಮೆಂಟ್ದಾಗ ಹಾಕ್ಬೇಕಾ ಇವತ್ತು ಇದನ್ನು ವಿಸ್ತರಿಸಿ ಅಂತ ಹಾಕಿದ್ದೀನಿ ಅವ್ರಿಗೆ. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನು ಎಲ್ಲಿ ಹೋದರೂ ಕೂಡ ಸುನಿತಾ ವಿಲಿಯಮ್ದೇ ಹವಾ ನಡೆದಿದೆ ಗೊತ್ತಲ್ಲ. ಹಂಗಾರೆ ನಾವು ತಿಳ್ಕೊಬೇಕಲ್ಲ ಸುನಿತಾ ವಿಲಿಯಮ್ ಅವ್ರು ಏನು. ಸುನಿತಾ ವಿಲಿಯಮ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 9 ತಿಂಗಳುಗಳ ಕಾಲ ಏನು ಕಳೆದು ಪ್ರಸ್ತುತ ಏನು ಭೂಮಿಗೆ ಬಂದಿದ್ದಾರೆ. ಸುನಿತಾ ವಿಲಿಯಮ್ ಅವ್ರ ಜೊತೆ ಬುಚ್ ವಿಲಿಯಮರ್ ಇದ್ದರು. ಇಬ್ಬರು 280 ದಿನಗಳನ್ನು ಕಳೆದರಲ್ಲಿ 286 ದಿನಗಳನ್ನು ಕಳೆದರು. ಇದು ಪರೀಕ್ಷೆ ಕೇಳ್ತಾರೆ, ನೆನ್ಪಿಟ್ಕೋಬೇಕು. 286 ಡೇಸ್. ಜೊತೆಗೆ ಹೋಗುವಾಗ ಇವರು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಎಂಬ ಗಗನಯಾನಿಯಲ್ಲಿ ಇಬ್ಬರು ISSಗೆ ಹೋಗಿದ್ದರು. ಆದರೆ ಸ್ಟಾರ್ ಲೈನರ್ ಪ್ರೊಪೆಲೆನ್ಸ್ ವ್ಯವಸ್ಥೆಯಲ್ಲಿ ಮುಂದಕ್ಕೆ ನೂಕು ವ್ಯವಸ್ಥೆ ಸಮಸ್ಯೆ ಕಾಣಗೊಂಡಿತ್ತು. ಹಾಗಾಗಿ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ಕೋಶದಲ್ಲಿ ಸುನಿತಾ ಮತ್ತು ಬುಚ್ ವಿಲಿಯಮರ್ ಅವರು ಭೂಮಿಗೆ ಕರೆಲಾಯಿತು. ಸ್ಪೇಸ್ ಎಕ್ಸ್ ಯಾರ್ದಿದು? ಎಲಾನ್ ಮಸ್ಕ್ ಬಗ್ಗೆ ತಿಳ್ಕೊಳ್ಳಬೇಕು ನೋಡಿ. ಅವರು ಖಾಸಗಿ ಸ್ಪೇಸ್ ಏಜೆನ್ಸಿ ಇದೊಂದು. ಓಕೆ, ಇವರು ಸುನಿತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೆಚ್ಚುವರಿ ಅವಧಿಗೆ ಉಳಿದಿದ್ದು ನೀವು ಸುರಕ್ಷಿತವಾಗಿ ಮರಳಿದ್ದು ಗಮನಾರ್ಹ ಸಾಧನೆ ಅಂತೇಳಿ ನಮ್ಮ ಇಸ್ರೋದ ಚೇರ್ಮನ್ ಅವರು ಹಾರೈಸಿದ್ದಾರೆ. ಇಸ್ರೋದ ಚೇರ್ಮನ್ ಯಾರು ಅಂತೇಳಿ ಸಣ್ಣ ಪುಟ್ಟ ಎಕ್ಸಾಮ್ದಾಗ ಕೇಳ್ತಾನೆ, ವಿ ನಾರಾಯಣನ್ ಅಂತೇಳಿ. ಓಕೆ, ಬೋಯಿಂಗ್ದಲ್ಲಿ ಹೋದರು, ಸ್ಪೇಸ್ ಎಕ್ಸ್ದಲ್ಲಿ ಬಂದರು, ಸ್ಟಾರ್ ಲೈನರ್ದಾಗ ಹೋದರು, ಡ್ರ್ಯಾಗನ್ದಾಗ ಹೊಳೆ ಬಂದರು. ನೆನಪಿಟ್ಕೊಳ್ಳಿ, ಕ್ವಶನ್ಸ್ ಕೇಳ್ಬೋದು. ಜೊತೆಗೆ ಈ ಸುನಿತಾ ವಿಲಿಯಮ್ ಅವರಿಗೆ ಈಗ 59 ವರ್ಷಗಳು. ಇವರಿಗೆ ಎಷ್ಟು ವರ್ಷ? 59 ವರ್ಷಗಳಾಗಿದೆ. ಗಗನಯಾನ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧಕಿ ಇವರು, ಅತ್ಯಂತ ಅನುಭವಿ. ಗಗನಯಾತ್ರೆ ಕೈಗೊಂಡಿರ್ತಕ್ಕಂಥ ಭಾರತದ 2ನೇ ಮಹಿಳೆ. 1ನೇ ಮಹಿಳೆ ಯಾರಂದರೆ ಕಲ್ಪನಾ ಚಾವ್ಲಾ ಅವರು. ಪಾಪ ಅವರು ಕೂಡ ಒಳ್ಳೆ ಸಕ್ಸಸ್ಫುಲ್ ಲೇಡಿ. ಅವರು ಇದೇ ರೀತಿ ಭೂಮಿಗೆ ಇಳಿಯುವ ಸಂದರ್ಭದಲ್ಲಿನೇ ಕ್ರ್ಯಾಶ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಅದೇ ರೀತಿ ಇವರು 2ನೇದವರು ನಮ್ಮ ಸುನಿತಾ ವಿಲಿಯಮ್ಸ್ ಅವರು. ಇವರು 3 ಬಾರಿ ಈಗಾಗಲೇ 3 ಬಾರಿ ಗಗನಯಾನವನ್ನು ಕೈಗೊಂಡು ಬಂದಿದ್ದಾರೆ. ಇವರ ತಂದೆ ಗುಜರಾತ್ ಮೂಲದವರು. ನೋಡಿ, ಭಾರತದವ್ರಿಗೆ ಯಾಕೆ ಖುಷಿ ಅಂದರೆ ಗುಜರಾತ್ನ ಜಲಾಸನ್ ಜಿಲ್ಲೆಯವರು. 1965 ಸೆಪ್ಟೆಂಬರ್ 19ರಂದು ಅಮೇರಿಕಾದಾಗ ಹುಟ್ಟ್ಯಾರ ಇವರು. ಬಟ್ ಇವ್ರ ತಂದೆ ಗುಜರಾತ್ದವರಾಗಿರೋದ್ರಿಂದ ನಮಗೆ ಇವ್ರ ಮೇಲೆ ತುಂಬ ಖುಷಿ. ಇವರು 2007ರಲ್ಲಿ ಹೋಗಿದ್ದರು, 2012ರಲ್ಲಿ ಹೋಗಿದ್ದರು, 2024ರಲ್ಲಿ ಹೋಗಿದ್ದರು, 25ಕ್ಕೆ ಹೊಳ್ಳಿ ಬಂದರು. ಓಕೆ, ಇವರು ಸ್ಪೇಸ್ದಲ್ಲಿ 62 ಗಂಟೆ 6 ನಿಮಿಷಗಳ ಕಾಲ 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಂಡಿದ್ದಾರೆ. ಒಟ್ಟಾರೆ ಸ್ಪೇಸ್ನಲ್ಲಿ ಇವರು 608 ದಿನಗಳಿದ್ದಾರೆ. 3 ಸಲ ಇವರು ಗಗನಯಾನವನ್ನು ಮಾಡಿ ಬಂದಿದ್ದಾರೆ. ಈ ಒಂದು ಕಾರ್ಯದಿಂದ ಬೋಯಿಂಗಿಗೆ ಹಿನ್ನಡೆ ಆಯಿತು. ಯಾಕಂದರೆ ಕರ್ಕೊಂಡು ಹೋಗಿತ್ತು, ಪಾಪ ತರೋಕ್ಕಾಗಲಿಲ್ಲ. ಸ್ಪೇಸ್ ಎಕ್ಸ್ದ ಹವಾ ಹೆಚ್ಚಾಯಿತು. ಹಾಗಾದರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ? ಬರೀ 420 ಕಿಲೋಮೀಟರ್ ದೂರ ಇದೆ. 428 ನೆನ್ಪಿಟ್ಕೊಳ್ಳಿ. 420 ಕಿಲೋಮೀಟರ್ಸ್ ದೂರ ಇದೆ. ಬಟ್ ಅಲ್ಲಿಂದ ಬರೋಕೆ 17 ಗಂಟೆ ಬೇಕತ್ತು. ರಾಘು, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಹೋಗಿ? 7:30 ತಾಸಿನ ಹೋಗಿ. ಇಲ್ಲಿಂದ 600 ಕಿಲೋಮೀಟರ್. ಬಟ್ ಅದು 420 ಕಿಲೋಮೀಟರ್ ಹೋಗಾಕ 17 ಗಂಟೆ ಬೇಕತ್ತು. ಅಂದ್ರೆ ಭಾಳ ಸ್ಲೋ ಬರ್ತೈತೆ ಅಂದಂಗೆ ಆಯ್ತು. ನಿನ್ನ ಗಾಡಿ ಎಷ್ಟು ಸ್ಲೋ? ಬಹುಶಃ ನಂಗೆ ಅನ್ಸ್ಮಟ್ಟಿಗೆ 30 ಸ್ಪೀಡ್ದಾಗ ಬರ್ತೈತೆ. ಬರೀ ತಾಸಿಗೆ 30 ಸ್ಪೀಡ್ ಆಕತ್ತೆ ನೋಡಿ. ಬರೀ ತಾಸಿಗೆ 30-25 ಸ್ಪೀಡ್ಲಿ ಬರ್ತೈತೆ. ಯಾಕೆ ಅನ್ನಕ್ಕೆ ಈ ಆರ್ಟಿಕಲ್ದಾಗ ಅಷ್ಟೇ ಕಡಿಮೆ ಸ್ಪೀಡ್ಲಿ ಬರ್ತೈತೆ ಅನ್ನಕ್ಕೆ ಇಲ್ಲಿ ಕೊಟ್ಟರೆ ಅದನ್ನ ಓದ್ಕೋಬೋದು. ಓಕೆ, ನೀನು ಓದ್ಕೋ ಇದಾದ ತಕ್ಷಣ. ಮತ್ತು ಈಗ ಪಾಪ ಅವರು ಸುನಿತಾ ವಿಲಿಯಮ್ಸ್ ಬಂದಾರಲ್ಲ, ಅವರು ಭೂಮಿಗೆ ಬಂದು ಇಳ್ದಾರ, ಭಾಳ ಒಳ್ಳೆಯದು. ಬಟ್ ಇದು ಭವಿಷ್ಯದಲ್ಲಿ ಕ್ಯಾನ್ಸರ್ನಂಥ ರೋಗಗಳು ಬರ್ಬೋದು ಅಂತ ಅವ್ರಿಗೆ. ಅರ್ಥ ಆಯ್ತಾ? ನೋಡಿ, ಅವರು 9 ತಿಂಗಳ ಅಲ್ಲಿ ಇದ್ರಲ್ಲ ಪಾಪ, ಮನೆ ಮಠ ಬಿಟ್ಟು. ನಮ್ಮ ಹುಡುಗರು ನೋಡು 9 ತಿಂಗಳು ಬಿಟ್ಟು ಎಲ್ಲ ಬಿಟ್ಟು ಒಂದು ಸ್ವಲ್ಪ ಕೂತು ಓದ್ರಪ್ಪ ಅಂದ್ರೆ ಓದ್ತಾರ? ಇಲ್ಲ, ಇವ್ರಿಗೆಲ್ಲ ಬೇಕು. ಮತ್ತು ಸರ್ ಹೆಂಗೆ ರೀ ಪಾಸ್ ಹಾಕನೋ ಫೇಲ್ ಹಾಕನೋ ಮತ್ತು ಡೌಟ್. ಅವ್ರು ಭೂಮಿ ಹೊಳ್ಳಿ ಬರ್ತಾರ ಅನ್ನೋದು ಗೊತ್ತಿಲ್ಲ, ಹಂಗೆ ಹೋಗ್ಯಾರ ಅವರು. ಅದಕ್ಕೆ ಅವ್ರು ಸಾಧಕಿ ಆದರು. ನಮ್ಮವ್ರ ಉಳಿವು ನೀವು ಬತ್ತಾರ ಊರಿಗೆ ಹೋಗಿರ್ತಾರೆ. ಹೌದು, 2 ದಿವಸ ಊರಿಗೆ ಹೋಗೋದು. ಪಂಚಿಂಬತ್ತರ ಉಂಡಿ ತಿನ್ನಕ್ಕೆ ಊರಿಗೆ ಹೋಗೇ ಬಿಟ್ಟಿರ್ತಾರೆ. ನೀವು ಹೆಂಗಪ್ಪ ಪಾಸ್ ಆಗೋರು ಹೇಳ್ರಿ ನೋಡು. ಇಂಗ್ಲೀಷ್ನಾಗ ಕೊಟ್ರೆ ಇದನ್ನು ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಧ್ಯ ಆದರೆ ಇಂಗ್ಲೀಷ್ನಾಗ ಎಷ್ಟು ಸಾಧ್ಯ ಐತೆ ಅಷ್ಟು ವರ್ಡ್ ಓದ್ಕೋರಿ. ನೀವು ದಿನಾ ಒಂದು 5-6 ವರ್ಡ್ ಓದ್ಕೊಂಡ್ರೆ ಸಾಕು. ಓಕೆ, ಇನ್ನು ನೆಕ್ಸ್ಟ್ ಗಡಿ ಸಮಸ್ಯೆ ಬಗ್ಗೆ ಪ್ರಬಂಧ ಬರೆಯುವಾಗ ಇದನ್ನು ಬಳಸ್ಕೋಬಹುದು ನೀವು. ಮಹಾರಾಷ್ಟ್ರ ಮಹಾ ಉದ್ಯೋಗ ಭರವಸೆ ಕೊಟ್ಟಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಕರ್ನಾಟಕದ ಮರಾಠಿಗರಿಗೆ ಅವಕಾಶ. ನೋಡಿ, ವಿಚಾರ ಮಾಡು. ಕರ್ನಾಟಕದ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರ್ತಾವ ಅಂತೇಳಿ ಅವ್ರ ವಾದ ಇದೆ, ಮಹಾರಾಷ್ಟ್ರದವ್ರದ್ದು. ಅದಕ್ಕೆ 865 ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರಿಗೆ ಅವ್ರ ರಾಜ್ಯದಾಗ ಏನು ಕಾಲ್ಫಾರ್ಮ್ ಹಾಕವಲ್ಲ ಅದನ್ನು ಬರೆಯೋಕೆ ಅವಕಾಶ ಕೊಡತ್ತವ್ರು. ಆದ್ರೆ ಒಂದು ಕಂಡೀಷನ್, ನಾನು ಮರಾಠ ಅಂತ ಬರೆದು ಕೊಡ್ಬೇಕಂತವ್ರು. ನಿನಗೇನು ಅನ್ಸುತ್ತೆ ಇದನ್ನ ನೋಡಿ? ಏನು ಅನ್ಸುತ್ತೆ ನಿಂಗೆ ನೋಡಿ? ಆಮಿಷ ಒಡ್ಡತ್ತಾರ ಅನಿಸ್ತೈತಿಲ್ಲ?
ಆಮಿಷ ಹೊಡತ್ತಾರ ಅನ್ಸತಿ. ಅದನ್ನ ಮಾಡತ್ತಾರ ಸರ್. ಮೊದಲು ಅಂದ್ರೆ ಅಟ್ರಾಕ್ಷನ್ ರಾಜ್ಯಾಭಿಮಾನ ಅವ್ರ ಬಗ್ಗೆ ಮೂಡ್ಲಿ ಅಂತ ಮಾಡತ್ತಾರ. ಆದ್ರೆ ಇದನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಎಚ್ಚೆತ್ಕೊಳ್ಬೇಕಲ್ಲ. ಮತ್ತೆ ಹೌದು, ಮತ್ತೆ ಈಗ ನಮ್ ಬೇಕಾದ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದ ಹೊಟ್ಟೆ ತುಂಬಬೇಕಲ್ಲ. ಮೊದಲು ಹೊಟ್ಟೆ ತುಂಬಬೇಕಲ್ಲ. ಮೊದಲು ಏನೋ ಅಂತಾರಪ್ಪ, ಮೊದಲು ಪಿಟೋಬಾ ಆಮೇಲೆ ವಿಟೋಬಾ ಅಂತ. ಹೌದಲ್ಲ, ಹಳ್ಳಿಯಾಗ ಒಂದು ಮಾತಾಡ್ತಾರ, ಮೊದಲ ಏನು ಪಿಟೋಬಾ ಆಮೇಲೆ ವಿಟೋಬಾ. ಮೊದಲು ಹೊಡಿ ತುಂಬಬೇಕು, ಆಮೇಲೆ ದೇವ್ರನ್ನ ನೆಲೆಸ್ತೀವಿ ಅಧ್ಯಕ್ಷ. ನಮ್ಮ ಕರ್ನಾಟಕದ ಸರ್ಕಾರದವರಿಗೂ ಕೂಡ ಏನಾಗಬೇಕು, ಗಡಿ ಜಿಲ್ಲೆಗಳ ಅಭಿವೃದ್ಧಿಗೆ ಶ್ರಮಿಸ್ಬೇಕು. ಇಲ್ಲಾಂದ್ರೆ ಈ 865 ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರ ಮಹಾರಾಷ್ಟ್ರಕ್ಕೆ ಹೋಗಿ ಎಕ್ಸಾಮ್ ಬರೆದ ಪಾಸ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಉದ್ಯೋಗ ಕೊಡ್ತಾರೆ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಇದನ್ನ ಆಮಿಷ ಅಂತ ಹೇಳ್ಬೇಕು, ಇದನ್ನ ಆಮಿಷ ಅಂತ ಹೇಳ್ಬೇಕು ಅಥವಾ ಏನಂತ ಹೇಳ್ಬೇಕು, ಅದನ್ನು ವಿದ್ಯಾರ್ಥಿಗಳು ಕಮೆಂಟ್ ಮಾಡಲಪ್ಪ. ನಾವು ಓದ್ಕೊಳ್ಳಿ, ಕಮೆಂಟ್ ಮಾಡಲಿ. ಅವ್ರ ಜೊತೆಗೆ ಪ್ರತಿದಿನ ಇಂಡಿಯಾ AI ಮಿಷನ್ ಬಗ್ಗೆ ಏನು ಬರ್ತಾ ಇದೆ, ಎಸ್ಸೆ ಬರ್ತಾ ಇದೆ. ಓಕೆ, ಇಂಡಿಯಾ ಆ್ಯಂಡ್ AI ಮಿಷನ್ ಅಡಿಯಲ್ಲಿ 10,000 GPU ಸಂಗ್ರಹ ಆರಂಭ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ದಿನ ನಾವೇನು ಹೇಳ್ತಾ ಇದ್ದೀವಿ, ಎಸ್ಸೆ ಹೇಳ್ತಾ ಇದ್ದೀವಿ ತಿಳ್ಕೊಳ್ಳಿ. ಜೊತೆಗೆ ಇಂಗ್ಲೀಷ್ನಾಗ ಸುಮ್ಮನೆ ಒಂದು ಆರ್ಟಿಕಲ್ ಹಾಕಿದೆ ಅಂತ ತಿಳ್ಕೊಳ್ಳಿ. BJP MP ಡಿಮ್ಯಾಂಡ್ ವಿತ್ಡ್ರಾಲ್ ಆಫ್ 4% ಮುಸ್ಲಿಂ ಕೋಟಾ ಇನ್ ಗೌರ್ಮೆಂಟ್ ಟೆಂಡರ್ಸ್. BJP ಸಂಸದರು 4% ಮುಸ್ಲಿಮರಿಗೆ ನೀಡಿರ್ತಕ್ಕಂತಹ ಟೆಂಡರ್ದಲ್ಲಿ ಮುಸ್ಲಿಮರಿಗೆ ನೀಡಿರ್ತಕ್ಕಂತಹ 4% ಮೀಸಲಾತಿಯನ್ನು ಹಿಂಪಡೆಯೋದಕ್ಕೆ BJP ಸಂಸದರು ಒತ್ತಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಕನ್ನಡ ಟ್ರಾನ್ಸ್ಲೇಷನ್ ಇದೆ. ಓಕೆ, ಈ ಥರ ಅಟ್ಲೀಸ್ಟ್ ನೀವು ಹೆಡ್ಡಿಂಗ್ ಆದರೂ ಟ್ರಾನ್ಸ್ಲೇಟ್ ಮಾಡ್ಕೋತವ್ರಿ, ಅಟ್ಲೀಸ್ಟ್ ಹೆಡ್ಡಿಂಗ್ ಟ್ರಾನ್ಸ್ಲೇಟ್ ಮಾಡ್ಕೋತವ್ರು. ಓಕೆ, ಇದನ್ನು ನಾನು ಪ್ರತಿದಿನ ಇವನ್ನ ಹಾಕ್ತೀನಿ PDF ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ದಾಗ. ಮತ್ತು PDF ಎಲ್ಲಿ ಇದ್ರದ್ದು ಕೇಳಕ್ಕೆ ಹೋಗ್ಬಿಡ್ರಿ, ದಿನ ನೋಡ್ಬೇಕು. ಇನ್ನು PDF ಅನ್ನು ಹಾಕ್ತೀನಿ, ಟ್ರಾನ್ಸ್ಲೇಟ್ ಮಾಡಿರಿ. ನಿಮಗೆ ಕರೆಂಟ್ ಇವೆಂಟ್ಸ್ ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂತಕ್ಕಂಥದ್ದು ಒಂದು ಆ್ಯಕ್ಟ್ ಇದೆ. ಇದು ಸರ್ಕಾರಕ್ಕೆ ಸೇವೆ, ಸರಕು ಮತ್ತು ಕಾಮಗಾರಿಗಳನ್ನು ಮಾಡೋದಕ್ಕೆ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಸು ಈ ಒಂದು ಅಪ್ಲಿಕೇಶನ್ ಮೂಲಕ, ಇದು ಒಂಥರ ಆ್ಯಪ್ ಇದ್ದಂಗಿದೆ. ಆ್ಯಪ್ ಅಲ್ಲ, ಇದೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಹೋಗಿ ಅವರು ಅರ್ಜಿ ಹಾಕಿ ಟೆಂಡರ್ ಕೆಲಸ ಮಾಡ್ಬೋದು, ರಸ್ತೆ ರೋಡು ರಿಪೇರಿ ಮಾಡ್ಬೋದು. SC ಶೆಡ್ಯೂಲ್ ಕಾಸ್ಟ್ದವ್ರಿಗೆ 17.15% ರಿಸರ್ವೇಷನ್ ಕೊಟ್ಟಿದ್ದಾರೆ. STದವರಿಗೆ 6.95% ಮೀಸಲಾತಿ ಕೊಟ್ಟಿದ್ದಾರೆ. 2Aದವರಿಗೆ 15% ಕೊಟ್ಟಿದ್ದಾರೆ. ಕ್ಯಾಟಗರಿ 1ದವರಿಗೆ 4% ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ 4% ಕೊಟ್ಟಿದ್ದಾರೆ. ಈಗ ಇವರೆಲ್ಲರಿಗೂ ಟೆಂಡರ್ಗೆ ರಿಸರ್ವೇಷನ್ ಕೊಟ್ಟಾಗ ಯಾವುದೇ ರೀತಿಯ ಕೂಗು ಇರಲಿಲ್ಲ. ಇವರಿಗೆ ರಿಸರ್ವೇಷನ್ ಕೊಟ್ಟಾಗ ಕೂಗು ಬಂತು. ಇದು ಸರಿಯೋ ತಪ್ಪು ಅಂತೇಳಿ ವಿದ್ಯಾರ್ಥಿಯಾಗಿ ನಾವು ಗಮನಿಸ್ಬೇಕು. ಹಾಗಾದ್ರೆ ರಿಸರ್ವೇಷನ್ ಎಲ್ಲಿ ತನಕ ಇದೆ? ಕೇವಲ 1 ಕೋಟಿವರೆಗೆ ಸೇವೆ ಮತ್ತು ಸರಕು ಇತ್ತಂದರೆ, ಸೇವೆ ಮೀನ್ಸ್ ಹೊರಗುತ್ತಿಗೆ ನೌಕರನ್ನು ತಗೋತಾರೆ, ಸರಕು ಮೀನ್ಸ್ ಕಂಪ್ಯೂಟರ್ಲ್ಲ ತಗೋತಾರೆ. ಇದಕ್ಕೆ 1 ಕೋಟಿ ಟೆಂಡರ್ವರೆಗೆ ಮಾತ್ರ ಇದ್ದಾಗ ಮಾತ್ರ ರಿಸರ್ವೇಷನ್. ಕಾಮಗಾರಿ ರೋಡು ರಸ್ತೆ ಮಾಡುವಾಗ 2 ಕೋಟಿವರೆಗೆ ಮಾತ್ರ. ಇದಕ್ಕಿಂತ ಜಾಸ್ತಿ ಇತ್ತು ರಿಸರ್ವೇಷನ್ ಇಲ್ಲ. ಸೊ ದ್ಯಾಟ್ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಧರ್ಮಾತೀತವಾಗಿ ವಿಚಾರಿಸ್ಬೇಕು. ಇದನ್ನು ಓಕೆ, ಧರ್ಮಾತೀತವಾಗಿ ವಿಚಾರಿಸಬೇಕು ವಿದ್ಯಾರ್ಥಿಗಳು. ನೀವು ರಾಜಕೀಯ ಕಾರ್ಯಕರ್ತರಲ್ಲ. ಮತ್ತು ಕೆಲವೊಬ್ರು ಕಮೆಂಟ್ ಹಾಕ್ತಾರೆ, ಸರ್ ನೀವೇನು ರೀ ಅವ್ರ ಪರವಾಗಿ ಇದ್ದಾರೆ ಇವ್ರ ಪರವಾಗಿ ಇದ್ದಾರೆ ಅಂತ. ಯಾರ ಪರವಾಗಿಯೂ ಇಲ್ಲ, ನಾನು ವಿದ್ಯಾರ್ಥಿಗಳ ಪರವಾಗಿ ಇದ್ದೇನೆ. ಓಕೆ, ಇಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಏನು ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ. ರಾಜ್ಯಗಳು ಇಂಥ ಕಾಯ್ದೆ ಮಾಡಿದಾಗ ಕೇಂದ್ರ ಸರ್ಕಾರ ರದ್ದು ಮಾಡಬಹುದೇ? ಓಕೆ, ರದ್ದು ಮಾಡೋದಕ್ಕೆ ಅಧಿಕಾರ ಇದೆಯೇ ಅಂತಕ್ಕಂಥದ್ದನ್ನು ಚರ್ಚಿಸಬೇಕು. ಸಾಧ್ಯ ಆದರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಹಾಕಬೇಕು. ಈ ಎಲ್ಲ ಕಮೆಂಟ್ಗಳನ್ನ ನಾನು ಓದ್ತೀನಿ. ಕಮೆಂಟ್ ಹಾಕಿ, ನಿಮ್ಮ ಬುದ್ಧಿಶಕ್ತಿಗೆ ಅದು ಕೈಗನ್ನಡಿ ಆಗುತ್ತೆ. ಇನ್ನೊಂದು PSIಗೆ ಭಾಷಾಂತರವನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈ ಲೇಖನವನ್ನು ಕನ್ನಡಕ್ಕೆ ಏನು ಮಾಡಿ, ಅನುವಾದಿಸಿ ಭಾಷಾಂತರ ಮಾಡಿ ಈ ನಂಬರ್ಗೆ ಕಳಿಸಿ. ಬೆಸ್ಟ್ ಆರ್ಟಿಕಲ್ ಇದೆ ಇದು. ಇಂಗ್ಲೀಷ್ನಲ್ಲೂ ಬಂದಿದೆ, ಕನ್ನಡದಲ್ಲೂ ಬಂದಿದೆ. ಪೊಲಿಟಿಕಲ್ ಅಗ್ರೆಷನ್ ಕೆನಾಟ್ ಎರಾಸ್ ಹಿಸ್ಟ್ರಿ. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಛಾವಾ ಅಂತಕ್ಕಂಥ ಒಂದು ಮೂವಿ ಬಂದಿತ್ತು. ಆ ಮೂವಿದಲ್ಲಿ ನಾವು ಶಿವಾಜಿಯ ಮಗ ಶಂಭಾಜಿ ಇವನ ಧೈರ್ಯ ಸಾಹಸವನ್ನು ಮೆಚ್ಚಿದ್ದೇವೆ, ಅವನ ಆ್ಯಕ್ಟಿಂಗು ಕೂಡ ಮೆಚ್ಚಿದ್ದೇವೆ. ಆದರೆ ಅದು ಸಮಾಜದ ಮೇಲೆ ಎಂಥ ಪ್ರಭಾವ ಬೀರಿದೆ. ಮರಾಠರ ದೊರೆಯನ್ನು ಒಬ್ಬ ಇಸ್ಲಾಂ ಔರಂಗಜೇಬ್ ಏನು ಭಾಳ ಕ್ರೂರವಾಗಿ ಹತ್ಯೆ ಮಾಡಿದ್ದನ್ನು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಕೆದರುವಂಗೆ ಮಾಡಿದೆಯಾ, ಉದ್ರೇಕ ಮಾಡಿದೆಯಾ. ಆ ಉದ್ರೇಕದಿಂದ ನಾವು ಏನು ಔರಂಗಜೇಬನ ಒಂದು ಸಮಾಧಿಯನ್ನು ನಾವು ಕಿತ್ತು ಬಿಸಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿದ್ದೀವಿ. ಮನುಷ್ಯ ಸತ್ತು ಹೋಗಿದ್ದಾನೆ, ಸತ್ತ ಮೇಲೆ ವೈರತ್ವ ಎಲ್ಲಿಂದ ಬಂತು? ಸಾಯೋ ತನಕ ಮಾತ್ರ ವೈರತ್ವ ಅಲ್ಲ, ಸತ್ತ ಮೇಲೆ ಯಾಕೆ ವೈರತ್ವ? ನೀವು ಯಾವ ರೀತಿಯಾಗಿ ಈ ಎಸ್ಸೆನ ಬರಿತೀರಿ ನೋಡಿ. ಸಿನಿಮಾಗಳು ಸಮಾಜದ ಮೇಲೂ ಬರುವ ಪ್ರಭಾವಗಳು. ಈಗಾಗಲೇ ಒಂದು ಸರಿ PSIದಲ್ಲಿ ಎಸ್ಸೆ ಕೇಳಿದ್ದಾರೆ. PSIದಲ್ಲಿ ಈ ತರಹದ ಎಸ್ಸೆಗಳನ್ನು ಕೇಳಿದ್ದಾರೆ. ಸಿನಿಮಾಗಳು ನಮ್ಮ
ಜೀವನವನ್ನು ಪ್ರತಿಬಿಂಬಿಸುತ್ತವೆಯೋ ರೂಪಿಸುತ್ತವೆ, ಅಥವಾ ಸಿನಿಮಾಗಳು ಸಮಾಜದ ಮೇಲೆ ಎಂಥ ಪ್ರಭಾವಗಳನ್ನ ಬೀರ್ತವೆ ಅಂತ ಕೇಳಿದಾಗ ಇದನ್ನೇ ಬರೆಯೋಂಗಿಲ್ಲ, ಇದೊಂದು ನಾವು ಏನು ವಿಷಯವನ್ನು ಇಟ್ಕೊಂಡು ಬರೀಬಹುದು. ಸೊ ದ್ಯಾಟ್ ಇನ್ನು ಮತ್ತೊಂದಪ್ಪ ಸಂಬಳ ಹೆಚ್ಚು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಒಂದು ವಿಷಯ ಏನಂದರೆ, ಸ್ಪೀಕರ್ಗಿಂತ ಹೆಚ್ಚು ಸಂಬಳ ಸಿ ಎಮ್ಗೆ ಸಿಗ್ತಾ ಇದೆ ಈಗ. ಓಕೆ, ಹಾಗಾದರೆ ಸ್ಪೀಕರ್ ಸಂಬಳ 1.25 ಲಕ್ಷ, ಸಿ ಎಮ್ ಸಂಬಳ 1.5 ಲಕ್ಷ. ಉಳಿದವ್ರ ಸಂಬಳ ಏನು ಅವಶ್ಯಕತೆ ಇಲ್ಲ, ನೆನಪಿಟ್ಕೊಳ್ಳೋದು ಸಿ ಎಮ್ ಮತ್ತು ಸ್ಪೀಕರ್ ನೆನಪಿಟ್ಕೊಳ್ಳಿ. ಒಂದನ್ನು ಕಮೆಂಟ್ ಮಾಡಬೇಕು ತಪ್ಪದೇ ವಿದ್ಯಾರ್ಥಿಗಳು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಬಳ ಪಡಿತಕ್ಕಂಥ ಮುಖ್ಯಮಂತ್ರಿ ಯಾವ ರಾಜ್ಯದವರು? ಓಕೆ, ಇದನ್ನು ಕಮೆಂಟ್ ಮಾಡಿ. ಇಲ್ಲಿಗೆ ಈ ತರಗತಿ 25 ನಿಮಿಷ ಆಗಿದೆ. ಸ್ವಲ್ಪ ಭಾಷಾಂತರ ಮಾಡೋದರಿಂದ 5 ನಿಮಿಷ ಹೆಚ್ಚಾಗ್ತಾ ಇದೆ. ದಯವಿಟ್ಟು ಈ ಒಂದು ವಿಡಿಯೋನ 1.25x ಇಟ್ಕೊಂಡು ನೋಡಿ, ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ. ಹಾಗಾಗಿ ನಿಮಗೆ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ಜೊತೆಗೆ 2ನೇ ಸಾರಿ ನೋಡೋಕ್ಕೂ ಅನುಕೂಲ ಆಗುತ್ತೆ. ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ, ಪ್ರತಿದಿನ 20 ನಿಮಿಷಗಳು ನನ್ನ ಜೊತೆ ಇದ್ದರೆ ನಿಮ್ಮ ಲೈಫ್ನಲ್ಲಿ ಒಂದು ಗುರಿ ಮುಟ್ಟೋದಕ್ಕೆ 1 ವರ್ಷದೊಳಗೆ ಅವಕಾಶ ಸಿಗುತ್ತೆ. ಅದೇ ರೀತಿ ನಾನೀಗ 90 ದಿನ ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. 90 ದಿನ ಮುಗಿದ ಮೇಲೆ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತಾ ಇರ್ತೀನಿ. ನಿಮ್ಮ ಒಂದು ಅತಿ ಹೆಚ್ಚು ವೀಕ್ಷಣೆ ಮತ್ತು ಅತಿ ಹೆಚ್ಚು ಜನರು ಕಮೆಂಟ್ ಮಾಡೋದರಿಂದ ನನಗೆ ಉತ್ಸಾಹ ಬರುತ್ತೆ. ನನಗೆ ಉತ್ಸಾಹ ಬರಬೇಕಾದ್ರೆ ನೀವು ಅದಕ್ಕೇನು ಕೊಡಬೇಕು? ಪ್ರೋತ್ಸಾಹ ಕೊಡಬೇಕು. ನನಗೆ ನಿಮಗೆ ಕಲಿಸ್ಬೇಕಂತಕ್ಕಂತಹ ಹಂಬಲ ಇದೆ. ಓಕೆ, ಅದಕ್ಕೆ ನಿಮ್ಮ ಬೆಂಬಲವಿದೆಯೇ? ಎಸ್ ಸರ್, ನನ್ನ ಬೆಂಬಲ ಇದೆ ಅಂತೇಳಿ ನೀವು ಕಮೆಂಟ್ ಮಾಡಿದರೆ ನಾವು ಮುಂದಿನ ತರಗತಿಗಳನ್ನ ಮತ್ತೆ ಬೇಗ ಮಾಡಿ ಹಾಕ್ತೀವಿ. ಶುಭರಾತ್ರಿ, ಬಾಯ್.